we are going to dedicate it to the Bhakti in films. ಈ ಎಲ್ಲ ದಿನದ ಏನು ಕ್ಯೂರೇಟೆಡ್ ಕಾರ್ಯಕ್ರಮಗಳಿದೆ ಭಕ್ತಿ ಇನ್ ಫಿಲ್ಮ್ಸ್ ಅನ್ನೋದು, ತುಂಬ ಹಾಡುಗಳನ್ನು ಎಲ್ಲ ಕಲಾವಿದರು, ಎಲ್ಲ ಗಾಯಕಿಯರು ಕ್ಯೂರೇಟ್ ಮಾಡಿದ್ದಾರೆ. ಒಂದಕ್ಕಿಂತ ಒಂದು ಹಾಡುಗಳು ಅದರಿಂದ ನೆನಪಾಗಿ ಹೊರಗಡೆ ನೆನಪಿನ ಬುತ್ತಿಯನ್ನು ಬಿಚ್ಚಿಟ್ಟಿದ್ದಾರೆ. ಎಷ್ಟೋ ಸಿನಿಮಾಗಳು, ಎಷ್ಟೊಂದು ಹಾಡುಗಳು, ಎಷ್ಟೋ ಭಾಷೆಗಳು, ಒಂದೇ ಎರಡೇ, ಒಂದು ಸಣ್ಣ ಭಾಗವನ್ನು ನಾವು ಕವರ್ ಮಾಡಲಿಕ್ಕಾಗತ್ತೆ ಅಂತಲೂ ಹೇಳೋಕ್ಕೆ ನಮಗೆ ಶಕ್ತಿ ಇಲ್ಲ, ನಮಗೆ ಯೋಗ್ಯತೆ ಇಲ್ಲ. ಕೊಟ್ಟಂತಹ ಸಮಯದಲ್ಲಿ ಕೆಲವೊಂದು ಆಣಿಮುತ್ತುಗಳಂಥ ಕೆಲವು ಹಾಡುಗಳನ್ನ ಸಿನಿಮಾದಿಂದ ಆಯ್ದುಕೊಂಡು ಈ ಕೊನೆಯ ಒಂದು ಸೀರೀಸ್ನಲ್ಲಿ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಈ ಸೀರೀಸ್ಗೆ ಹಾಡಲಿಕ್ಕೆ ಬಂದಂತಹ ಅದ್ಭುತ ವಾಯ್ಸಸ್ ಆಫ್ ನಮ್ಮ ಕರ್ನಾಟಕ. ಮೊದಲನೇದಾಗಿ ಮೇಘನಾ ವೆಂಕಟೇಶ್, ಮೇಘನಾ ಭಟ್ ಹಾಗೂ ಸ್ನೇಹಜಾ ಪ್ರವೀಣ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ಆಡಿಯನ್ಸ್. ಈ ಹಗಲಿನ ಸಮಯ, ಡೇ ಟೈಮ್, ಎಸ್ಪೆಷಲಿ ವರ್ಕಿಂಗ್ ಡೇ, ಇಷ್ಟು ಜನ ಸೇರೋದು ಬಹಳ ವಿರಳ. ನಾನು ಅತ್ಯಂತ ಆಭಾರಿಯಾಗಿದ್ದೇನೆ ನಿಮಗೆ ಹಾಗೂ ಗಣೇಶೋತ್ಸವ ಸಮಿತಿಗೆ. ನಂದೀಶ್ ಅವರು, ಅವರ ತಂದೆ ನಡೆಸ್ಕೊಂಡು ಬಂದಂಥ ವಿದ್ಯಾರಣ್ಯ ಯುವಕರ ಸಂಘ 62ನೇ ವರ್ಷ ಈ ಸೆಲೆಬ್ರೇಷನ್ ನಡೀತಾ ಇದೆ. ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ. ಅವರ ತಂದೆಯವರಿಗೂ ನಮ್ಮೆಲ್ಲರ ನಮಸ್ಕಾರಗಳು. ಹಾಗೆ ನಂದೀಶ್ ಅವ್ರಿಗೂ ಕೂಡ ನಮ್ಮ ಥ್ಯಾಂಕ್ಸ್ ಹೇಳ್ತಾ ಈ ವೇದಿಕೆ ಮೇಲೆ ನಾನು ಕರಿತಾ ಇದ್ದೇನೆ ಮೇಘನಾ ಭಟ್, one of the most melodious voices we have today from today's generation. She is going to present ಎರಡು ಕನಸು ಚಿತ್ರದ ಜಾನಕಮ್ಮ ಅವರು ಹಾಡಿದಂಥ ಶ್ರೀ ಗುರುರಾಯರ ರಚನೆ ಸ್ವಾಮಿ ಗೋವಿಂದನ ಮೇಲೆ ಬರೆದಂಥ ಹಾಡು ಇಂದು ಎನಗೆ ಗೋವಿಂದ. ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ. ಇಂದು ಎನಗೆ ಗೋವಿಂದ ನಿನ್ನಯ ಪಾದ
ಅವರಿಗೆ ಧನ್ಯವಾದಗಳು. ಇಂಥ ಒಂದು ಕೃತಿಯನ್ನು, ಇಂಥ ಒಂದು ರಾಗದಾರಿಯನ್ನು, ಇಂಥ ಒಂದು ಮೆಲಡಿಯನ್ನು ನಮ್ಮೆಲ್ಲರಿಗೆ ನೀಡಿದ್ದಕ್ಕೆ ಫಸ್ಟ್ ಆಫ್ ಆಲ್ ಆ ಒಂದು ನೊಸ್ಟಾಲ್ಜಿಯಾ ಎರಾ ಅಂತ ಏನು ಹೇಳ್ತಾರಲ್ಲ, ಚಿತ್ರರಂಗದ ಅಂಥ ಮಹಾನ್ ಧೀಮಂತ ಸಂಗೀತ ನಿರ್ದೇಶಕರು, ಸಾಹಿತ್ಯಕಾರರು ಹಾಗೂ ಹಾಡಿದಂಥ ಎಲ್ಲ ಗಾಯಕರಿಗೂ ನಮಿಸ್ಬೇಕು. ಪ್ರಾತಸ್ಮರಣೀಯರವರೆಲ್ಲ ಜಾನಕಮ್ಮ ಹಾಡಿದಂಥ ಈ ಎವರ್ಗ್ರೀನ್ ಟ್ರ್ಯಾಕ್ನ ಬಹಳ ಸುಮಧುರವಾಗಿ ಪ್ರಸ್ತುತಪಡಿಸಿದ್ದಾರೆ. ನೆಕ್ಸ್ಟ್ ಟು ಕಮ್ ಮೇಘನಾ ವೆಂಕಟೇಶ್ ಆನ್ ಸ್ಟೇಜ್. ಈ ಹಾಡಿಗೆ ಒಂದು ಹಿಸ್ಟ್ರಿ ಇದೆ, ಬಟ್ ಹೇಳಲಿಕ್ಕೆ ಟೈಮ್ ಇಲ್ಲ. ಲತಾ ಮಂಗೇಶ್ಕರ್, ಲತಾ ದೀದಿ ಹಾಡಿದಂಥ ರೆಕಾರ್ಡಿಂಗ್ ಟೈಮ್ನಲ್ಲಿ ಯಾವುದೇ ಒಂದು ಅಡೆತಡೆ, ಯಾವುದೇ ಒಂದು ಬ್ರೇಕ್ ಇಲ್ಲದೆ ಹಾಡಿದಂಥ ಹಾಡು. ಅಂದರೆ ಒಂದೇ ಟೇಕ್ನಲ್ಲಿ ಈ ಹಾಡನ್ನು ರೆಕಾರ್ಡಿಂಗ್ ಮಾಡಿ ಮುಗಿಸಿದ್ದಾರೆ. ದ ಬ್ಯಾನರ್ ವಾಸ್ RK Films, Raj Kapoor banner. The movie is Satyam Shivam Sundaram. Music director duo Lakshmikant Parilal Sahab and none other than Lata Didi. Now Meghna Venkatesh is going to present the most soulful, most impactful, intense melody on Lord Shiva, Satyam Shivam Sundaram, the title track. Over to her. जीवन जो तुजागर है सत्यम शिवम सुंदरम सत्यम शिवम सुंदरम सत्यम शिवम सुंदरम शिवं
ईश्वर सत्य है, सत्य ही शिव है, शिव ही सुंदर है। सत्यं शिवं सुंदरम, सत्यं शिवं सुंदरम। ಬೆಂಗಳೂರು ಗಣೇಶೋತ್ಸವ 2024 ಎಲ್ಲ ಸಂಯೋಜಕರಿಗೆ ಮತ್ತು ಶ್ರೀಮತಿ ವಿದುಷಿ ಸಂಗೀತ ಕಟ್ಟಿ ಮ್ಯಾಮ್ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಈ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಹೋಪ್ ಯು ವಿಲ್ ಎಂಜಾಯ್ ಅಹೆಡ್ ಆಲ್ಸೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್ ಮ್ಯೂಸಿಷಿಯನ್ಸ್. ಥ್ಯಾಂಕ್ ಯು. Next on stage, I would like to invite Snehaja Praveen Rao. ಈ ಗಾಯಕಿ ಎಲ್ಲ ಭಾಷೆಯಲ್ಲೂ ಹಾಡಿದ್ದಾರೆ. ಮಲಯಾಳಂ, ತೆಲುಗು, ತಮಿಳ್, ಕನ್ನಡ. ಇವತ್ತು ಇಲ್ಲಿ ಭಕ್ತಿ ಫ್ರಮ್ ಫಿಲ್ಮ್ಸ್ ಸ್ಲಾಟಲ್ಲಿ ಒಂದೆರಡು ಅದ್ಭುತವಾದ ಗೀತೆಗಳು, ನೊಸ್ಟಾಲ್ಜಿಕ್ ಮೆಲಡಿಯಸ್ ಮೆಮರೀಸ್, ಆ ವಿಂಟೇಜ್ ಹಾಡುಗಳನ್ನ ಹಾಡಲಿಕ್ಕೆ ನಮ್ಮ ಮುಂದೆ ಬಂದಿದ್ದಾರೆ. ಮೊದಲನೇದಾಗಿ ವೆಲ್ಕಮ್ ಸ್ನೇಹಜಾ. ಹಾಲು ಜೇನು ಚಿತ್ರದ ಜಾನಕಮ್ಮ ಅವರ ಎವರ್ಗ್ರೀನ್ ಟ್ರ್ಯಾಕ್ ಪೋಗದಿರೆಲೋ ರಂಗ ಬಾಗಿಲಿಂದಾಚೆ, ಪುರಂದರದಾಸರ ರಚನೆ. ಪೋಗದಿರೆಲೋ ರಂಗ ಪೋಗದಿರೆಲೋ ರಂಗ ಬಾಗಿಲಿಂದಾಚೆ, ಪೋಗದಿರೆಲೋ ರಂಗ. ಭಾಗವತರು ಕಂಡು, ಭಾಗವತರು ಕಂಡು ಎತ್ತಿಕೊಂಡೈವರು, ಪೋಗದಿರೆಲೋ
ದೊರೈ ಭಗವಾನ್ ಅವರ ನಿರ್ದೇಶನದಲ್ಲಿ ಒಂದು ಇತಿಹಾಸವನ್ನೇ ಸೃಷ್ಟಿಸಿದಂಥ ಒಂದು ಚಿತ್ರವಂತು ಸಂಧ್ಯಾರಾಗ. ಸಂಧ್ಯಾರಾಗ ಚಿತ್ರದ ಎಷ್ಟೋ ಹಾಡುಗಳು ದೊಡ್ಡ ದೊಡ್ಡ ದಿಗ್ಗಜರೆಲ್ಲ ಅದರಲ್ಲಿ ಪ್ಲೇಬ್ಯಾಕ್ ಹಾಡಿದರು. ಪಂಡಿತ್ ಭೀಮಸೇನ್ ಜೋಶಿಜಿಯವರು, ಡಾಕ್ಟರ್ ಬಾಲಮುರಳಿ ಕೃಷ್ಣ ಅವರು. ಹಾಗೆ ಬಾಲಮುರಳಿ ಕೃಷ್ಣಜಿಯವರು ಹಾಡಿದಂಥ ಹಾಡು, ಪಂಡಿತ್ ಭೀಮಸೇನ್ ಜೋಶಿಯವರು ಹಿಂದೂಸ್ತಾನಿ ಶೈಲಿಯಲ್ಲಿ ಹಾಡಿದಂಥ ಅದೇ ಹಾಡು ಮತ್ತೆ ನಮ್ಮ ಜಾನಕಮ್ಮ ಅವರು ಹಾಡಿದ್ರು. ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ, ನಮ್ಮ ಜಾನಕಮ್ಮನೇ. ಆ ಜಾನಕಮ್ಮ ಅವ್ರನ್ನ ಇಲ್ಲಿ ಸ್ಮರಿಸ್ಕೊಂಡು ಅವರ ಒಂದು ಆಶೀರ್ವಾದವನ್ನು ತಗೊಂಡು ಈ ಹಾಡನ್ನು ನಂಬಿದೆ ನಿನ್ನ ನಾದ ದೇವತೆ, ಆ ನಾದ ದೇವತೆ ಅಲ್ಲಿ ಕೂತ್ಕೊಂಡಿದ್ದಾಳೆ ಶೃಂಗೇರಿ ಶಾರದಾಂಬ. ಅವಳ ಸ್ಮರಣೆಯನ್ನು ಮಾಡ್ತಾ ಇಲ್ಲಿ ಬಂದಿದ್ದಾರೆ ಮೇಘನಾ ಭಟ್. ಸಂಧ್ಯಾರಾಗ ಚಿತ್ರದ ಈ ಹಾಡು ನಿಮ್ಮ ಮುಂದೆ. ನಂಬಿದೆ ನಿನ್ನ ನಂಬಿದೆ ನಿನ್ನ ನಾದ ದೇವತೆಯೇ ಅಭಿಮಾನ ತಳೆದ ತಾಯೇ ಭಾರತಿಯೇ ನಂಬಿದೆ ನಿನ್ನ ನಾದ ದೇವತೆಯೇ ಅಭಿಮಾನ ತಳೆದ ತಾಯೇ ಭಾರತಿಯೇ ನಂಬಿದೆ. ನಾದ ಒಲಿದು ಝೇಂಕಾರ ಮಾಡಲು ವೀಣೆಗೂ ತಂತಿಗೂ ನೀನು ಹಾಕಲು ನಾದ ಒಲಿದು ಝೇಂಕಾರ ಮಾಡಲು ಆಸೆ ನೂರೊಂದಿದೆ ನಿನ್ನೆ ಕಾದಿದೆ ಬಾರ ಹಾಡ ನೀನೆನ್ನ ದೇವತೆ ಕಂಠ ಬಿಗಿದು ಥ್ಯಾಂಕ್ ಯು ಮೇಘನಾ ಭಟ್. ಮತ್ತೆ ನಿಮ್ಮ ಮುಂದೆ ಮೇಘನಾ ವೆಂಕಟೇಶ್ ಮತ್ತೊಂದು ಹಾಡನ್ನು ನಿಮ್ಮ ಮುಂದೆ ಭಕ್ತಿ ಫ್ರಮ್ ಫಿಲ್ಮ್ಸ್ ಚಲನಚಿತ್ರದಿಂದ ಆಯ್ದಂಥ ಭಕ್ತಿಗೀತೆಗಳಲ್ಲಿ ಮತ್ತೊಂದು ಸುಮಧುರವಾದ ಗೀತೆ, ಹಿಸ್ಟ್ರಿ ಕ್ರಿಯೇಟ್ ಮಾಡಿದಂಥ ಗೀತೆ. ಇವತ್ತುವರೆಗೂ ಹಿಸ್ಟ್ರಿ ಅಂತಂದರೆ ಅದಿಲ್ಲದೆ ಬಹುಶಃ ಚಿತ್ರರಂಗದಲ್ಲಿ ಶಾಸ್ತ್ರೀಯ ಸಂಗೀತ ಪ್ರಧಾನವಾದ ಗೀತೆಗಳಲ್ಲಿ ಅದು ಮೊದಲು ಅನಿಸ್ಕೊಳ್ತದೆ ನನ್ನ ಪ್ರಕಾರ ಅಂತೂ. ಮತ್ತೆ ಜಾನಕಮ್ಮ, ಮತ್ತೆ
ನಿಮ್ಮ ಮುಂದೆ ಈಗ ಮೇಘನಾ ವೆಂಕಟೇಶ್ ಹಾಡಲಿದ್ದಾರೆ ಉಪಾಸನೆ ಚಿತ್ರದ ಭಾರತ ಭೂಷಿರ ಮಂದಿರ ಸುಂದರಿ. ವಿಜಯ್ ಭಾಸ್ಕರ್ ಅವರ ಸಂಗೀತ ನಿರ್ದೇಶನ. ಆ ಕಾಲದಲ್ಲಿ ಎಲ್ಲ ಲೈವ್ ಇನ್ಸ್ಟ್ರೂಮೆಂಟ್ಸ್ ಇರ್ತಾ ಇದ್ವು, ಯಾವುದು ಪ್ರೋಗ್ರಾಮ್ಡ್ ಇರ್ತಿರ್ಲಿಲ್ಲ. ತಿಂಗಳಾನುಗಟ್ಟಲೆ ಒಂದು ಹಾಡಿನ ರಿಹರ್ಸಲ್ ಮ್ಯೂಸಿಷಿಯನ್ಸು ಮಾಡ್ತಾಯಿದ್ರು, ಗಾಯಕರು ಕೂಡ ಮಾಡ್ತಾಯಿದ್ರು. ಅಂಥ ಒಂದು ಎರಾನಲ್ಲಿ ಬಂದಂಥ ಈ ಗೀತೆ ಇವತ್ತಿಗೂ ಅಜರಾಮರ, ಭಾರತ ಭೂಷಿರ ಮಂದಿರ ಸುಂದರಿ. ಶಿವತಾಂಡವದ ಡಮರುನಿನಾದ ನಾದ ಬ್ರಹ್ಮನ ಓಂಕಾರ ನಾದ ನಾದವೇ ನೀರ ಆಗಮ ವೇದ ನಾದ ವೇದ ಶಿವೇ ನಿನ್ನ ವಿನೋದ ಭಾರತ ಭೂಷಿರ ಮಂದಿರ ಸುಂದರಿ ಕನ್ಯಾಕುಮಾರಿ. ಸಂಗೀತ ಸುಧೆಯ ಚೈತನ್ಯಧಾರೆ ಕಣ ಕಣ ನೀನೆ ಕರುಣಾಬೋರೆ ನವಭಾವ ನವ ಜೀವ ನೀ ತುಂಬಿ ಬಾರೆ ನವಭಾವ ನವ ಜೀವ ನೀ ತುಂಬಿ ಬಾರೆ ನವರಸವಾಹಿನಿ ನೀ ದಯೆ ತೋರೆ ಭಾರತ ಭೂಷಿರ ಮಂದಿರ ಸುಂದರಿ ಭುವನ ಮನೋಹರಿ ಕನ್ಯಾಕುಮಾರಿ. ಭಾರತ ಭೂಷಿರ ಮಂದಿರ ಸುಂದರಿ ಆ ಥ್ಯಾಂಕ್ ಯು ಮೇಘನಾ ವೆಂಕಟೇಶ್, ಥ್ಯಾಂಕ್ಸ್ ಫಾರ್ ದ ಬ್ರಿಲಿಯಂಟ್ ರೆಂಡಿಷನ್. ಮತ್ತೆ ವೇದಿಕೆಗೆ ಬರಮಾಡ್ಕೊಳ್ಳೋಣ ಸ್ನೇಹಜ ಪ್ರವೀಣ್ ಅವ್ರನ್ನ. ಎಲ್ಲಾರೀಶ್ವರಿ ಅಮ್ಮವ್ರ ಹಾಡು ಅವ್ರ ಹೆಸರು ಹೇಳಿದ ತಕ್ಷಣ ಎಲ್ಲ ತಲೆಗೆ ಬರೋದೇ ರಾಕಿಂಗ್ ಸಾಂಗ್ಸ್. ಅದರಲ್ಲವರು ನಮ್ಮ ಸಿ ಅಶ್ವಥ್ ಸರ್ ಹೇಳ್ತಿದ್ರು, ಚಚ್ಚಿ ಪರ್ಫಾರ್ಮೆನ್ಸ್ ಆನ್ ಸ್ಟೇಜ್ ಹಾಗೆ ರಾಕಿಂಗ್ ಪರ್ಫಾರ್ಮೆನ್ಸ್ ಮಾಡೋರಿಗೆಲ್ಲ ರಾಕ್ಷಸ ಅಂತ ಕರೆಯೋರವರು.
ಸೊ ರಾಕ್ಷಸಿ ಪರ್ಫಾರ್ಮರ್ ಅಂದರೆ ಅದರ ಅರ್ಥ ಆ ಲೆವೆಲಿಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಷ್ಟೊಂದು ಎನರ್ಜಿಯಿಂದ. ಸೊ ಎಲ್ಲಾರೀಶ್ವರಿಯವರು ಅವ್ರು ಪರ್ಫಾರ್ಮ್ ಮಾಡುವಾಗ ಅವ್ರ ಕಿವಿ ದಪ್ಪ ಓಲೆಯಲ್ಲಿ ಎಲ್ಲ ಹಿಂಗೆ ಶೇಕ್ ಮುಂದೆ ಹಿಂದೆ ಹೋಗ್ತಾಯಿತ್ತು. ನೋಡಿದ್ದೀನಿ ನಾನು. ಎಲ್ಲಾರೀಶ್ವರಿಯವರು ಭಕ್ತಿಗೀತೆ ಹಾಡಿದಾರಾ? ಹೌದಾ, ಹಾಡಿದ್ದಾರೆ. ಇದೊಂದು ಅಪರೂಪದ ಹಾಡು, ದತ್ತನ ಹಾಡು. ಪರಮಪುರುಷ ಪರಬ್ರಹ್ಮ ಪರಮೇಶ್ವರ ಜೋಜೋ, ಒಂದು ಲಾಲಿ ಒಂದು ಸುವಲಾಲಿ, ಆದಿದೇವ ಆದಿಮೂಲ ಆದಿ ಬ್ರಹ್ಮ ಜೋಜೋ ಅಂತ ಒಂದು ಭಾಳ ವಿರಳವಾದ ಒಂದು ಭಕ್ತಿಗೀತೆ. ಮೂಲಧ್ವನಿ ಎಲ್ಲಾರೀಶ್ವರಿ ಅಮ್ಮನವ್ರದ್ದು. ಈಗ ನಿಮ್ಮ ಮುಂದೆ ಸ್ನೇಹಜಾ ಪ್ರವೀಣ್ ಈ ಒಂದು ಹಾಡನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಬಾಳ ಬೆಳಕು ಬೆಳಗಲೆಂದು ಸೃಷ್ಟಿಸೋ ಬಗ ನೋಡಲೆಂದು, ಬಾಳ ಬೆಳಕು ಬೆಳಗಲೆಂದು ಸೃಷ್ಟಿಸೋ ಬಗ ನೋಡಲೆಂದು, ತಾಯಿ ಮಡಿಲ ತುಂಬಿ ಬಂದ ದೇವದೇವರೇ ಜೋ ಜೋ, ಆದಿದೇವ ಆದಿಮೂಲ ಆದಿ ಬ್ರಹ್ಮ ಜೋ ಜೋ. ಭುವಿಯ ಸ್ವರ್ಗ ಮಾಡಲೆಂದು ಇಳೆಗೆ ಇಳಿದು ಬಂದು ಎಂದು, ಭುವಿಯ ಸ್ವರ್ಗ ಮಾಡಲೆಂದು ಇಳೆಗೆ ಇಳಿದು ಬಂದು ಎಂದು, ನನ್ನ ಧನ್ಯನಾಗಿ ಮಾಡಿದ ಲೋಕಪಾಲರೇ ಜೋ ಜೋ, ಆದಿದೇವ ಆದಿಮೂಲ ಆದಿ ಬ್ರಹ್ಮ ಜೋ ಜೋ, ಪರಮ ಪುರುಷ ಪರಬ್ರಹ್ಮ ಪರಮೇಶ್ವರ ಜೋ ಜೋ, ಆದಿದೇವ ಆದಿಮೂಲ ಆದಿ ಬ್ರಹ್ಮ ಜೋ ಜೋ. ಥ್ಯಾಂಕ್ ಯು. ಮಲ್ಲಮ್ಮನ ಪವಾಡ ಈ ಚಿತ್ರದಲ್ಲಿ ಬಂದಂಥ ಹಾಡು. ನಾನು ಯಾಕೆ ಇಷ್ಟೊಂದು ನೊಸ್ಟಾಲ್ಜಿಕ್ ಮೆಮರೀಸ್ ಹಾಡನ್ನು ತೊಗೊಂಡಿದ್ದೀನಿ ಅಂದರೆ, ಒಂದು, ಇದು ಮಹಿಳೆಯರಿಗೆ ಸೆಲೆಬ್ರೇಷನ್ ವೇದಿಕೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಸ್ ಜಾನಕಮ್ಮ, ಎಲ್ಲಾರೀಶ್ವರಿಯವರು, ವಾಣಿ ಜಯರಾಮ್ ಅವರು, ಹಾಗೆ ಈಗ ಬರ್ತಕ್ಕಂಥ ಹಾಡಿನ ಧ್ವನಿ ಕಂಠ ಸುಶೀಲಮ್ಮ, ಪಿ ಸುಶೀಲಾ ಅವರ ಒಂದು ಭಕ್ತಿಗೀತೆ. ಚಿತ್ರ ಮಲ್ಲಮ್ಮನ ಪವಾಡ, ಶರಣೆಂಬೆನ ಶಶಿಭೂಷಣ. ಅದನ್ನು ಹಾಡಲಿಕ್ಕೆ ಬರ್ತಾ ಇದ್ದಾರೆ ವೇದಿಕೆ ಮೇಲೆ ಮತ್ತೊಮ್ಮೆ ಮೇಘನಾ ವೆಂಕಟೇಶ್. ಶರಣೆಂಬಿನ ಶಶಿಭೂಷಣ, ಶರಣೆಂಬಿನ ಶಶಿಭೂಷಣ, ಗೌರಿ ಪ್ರಿಯ ಜಗನ್ಮೋಹನ, ಶರಣೆಂಬಿನ ಶಶಿಭೂಷಣ, ಗೌರಿ ಪ್ರಿಯ ಜಗನ್ಮೋಹನ, ಶರಣೆಂಬಿನ ಶಶಿಭೂಷಣ.
ಮಂಜು ನುಂಗಿದ ನಂಜುಂಡೇಶನೇ ಅಂಜಿದ ಬಾಲನ ಅಪ್ಪಿ ಮುದ್ದಾಡಿದ ಅಂಜಿದ ಬಾಲನ ಅಪ್ಪಿ ಮುದ್ದಾಡಿದ ಮೃತ್ಯುಂಜಯ ನಿದಯಾಮಯ ಶರಣೆಂಬಿನ ಶಶಿಭೂಷಣ ಗೌರಿ ಪ್ರಿಯ ಜಗನ್ಮೋಹನ ಶರಣೆಂಬಿನ ಶಶಿಭೂಷಣ ಬೇಡರ ಕಣ್ಣನ ಪೂಜೆಗೆ ನೀನೊಲಿದೆ ಅಲ್ಲಮ ಪ್ರಭುವಾಗಿ ಮಾಯೆಯ ಗೆಲಿದೆ ಬೇಡರ ಕಣ್ಣನ ಪೂಜೆಗೆ ನೀನೊಲಿದೆ ಅಲ್ಲಮ ಪ್ರಭುವಾಗಿ ಮಾಯೆಯ ಗೆಲಿದೆ ಬಲ್ಲಿದ ಬಸವಂಗೆ ಕುಲದೈವ ನೀನಾದೆ ಬಲ್ಲಿದ ಬಸವಂಗೆ ಕುಲದೈವ ನೀನಾದೆ ಮಹಾದೇವಿಯ ಕನ ಚನ್ನ ಮಲ್ಲಿಕಾರ್ಜುನ ಶರಣೆಂಬಿನ ಶಶಿಭೂಷಣ ಗೌರಿ ಪ್ರಿಯ ಜಗನ್ಮೋಹನ ಶರಣೆಂಬಿನ ಶಶಿಭೂಷಣ ಗೌರಿ ಪ್ರಿಯ ಜಗನ್ಮೋಹನ ಶರಣೆಂಬಿನ ಶಶಿಭೂಷಣ ಮತ್ತೊಂದು ಹಾಡು ವಾಣಿ ಜಯರಾಮ ಹಾಡಿದಂಥ ಮೀರಾ ಚಿತ್ರದ ದೇಶದಾದ್ಯಂತ ತುಂಬ ಹೆಸರು ಮಾಡಿದಂಥ ಹಾಡು ಮೇರೆ ತೋ ಗಿರಿಧರ್ ಗೋಪಾಲ್ ಮೀರಾ ಭಜನ್ ಪ್ರೆಸೆಂಟಿಂಗ್ ಬಿಫೋರ್ ಯು ಶ್ರೀಮತಿ ಸ್ನೇಹಜಾ ಪ್ರವೀಣ್. मेरे तो गिरिधर गोपाल दूसरों न कोई मेरे तो गिरिधर गोपाल दूसरों न कोई जाके जर मोर मुकुट मेरो पति सोई मेरे तो गिरिधर गोपाल दूसरों न कोई आसुवन जल सींझ सींझ प्रेम बेल बोई अब तो भेल भेल गई आनंद भले होई मेरे तो गिरिधर गोपाल दूसरों न कोई चुनरी के किए टोक ओढ़ले लीलोई चुनरी के किए टोक ओढ़ले लीलोई मोती मोंगे उतार बनमाला पोई
ಸ್ನೇಹಜ. ಈ ಒಂದು ಪರ್ಟಿಕ್ಯುಲರ್ ಭಕ್ತಿಗೀತೆ, ಜನಪದ ಶೈಲಿಯ ಭಕ್ತಿಗೀತೆ, ಚಿತ್ರದ ಹೆಸರು ಪಾಪ ಪುಣ್ಯ. ಯಾವ ಹಾಡು ಗೆಸ್ ಮಾಡ್ತೀರಾ? 60ಸ್ನಲ್ಲಿ ಸಿನಿಮಾ ನೋಡಿದವ್ರಿಗೆ ಗೊತ್ತಿರುತ್ತೆ. ನಾವು 60ಸಲ್ಲಿ ಹುಟ್ಟಿರಲಿಲ್ಲ. ಗೀಯ ಗೀಯ ಗಾಗಿಯ ಗೀಯ ಗೀಗಿ ಪದ. ನಾವು ಬಂದೇವ ಶ್ರೀಶೈಲ ನೋಡೋದಕ್ಕ, ಸ್ವಾಮಿ ಸೇವಾ ಮಾಡಿ ಮತ್ತೆ ಹೋಗೋದಕ್ಕ. ಪಾಪ ಪುಣ್ಯ ಚಿತ್ರ. ಆ ಹಾಡನ್ನು ಹಾಡಲಿಕ್ಕೆ ನಮ್ಮ 3 ಸುಮಧುರ ಗಾಯಕಿಯರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಗೀಗಿ ಪದವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ನೀವು ಸ್ವಲ್ಪ ಎನರ್ಜಿಯಿಂದ ಅವರಿಗೆ ಹುರಿದುಂಬಿಸ್ಬೇಕು, ಹಾಡಬೇಕು, ಕುಣಿಬೇಕು ಅಂತ ನಮ್ಮ ಆಸೆ. ಯು ಆರ್ ಫ್ರೀ ಟು ಸಿಂಗ್, ಯು ಆರ್ ಫ್ರೀ ಟು ಡ್ಯಾನ್ಸ್ ಆ್ಯಂಡ್ ಚಾಂಟ್ ಆ್ಯಂಡ್ ಸೇ ಗೀಯ ಗೀಯ ಗಾ ಗೀಯ ಗೀಯ. ಯಾಕಂದ್ರೆ ಅವ್ರು ಅಷ್ಟೇ ಹೋಗಂಗಿಲ್ಲ ಶ್ರೀಶೈಲಕ್ಕೆ, ನಾವೆಲ್ಲರೂ ಹೋಗೋಣ. ಮತ್ತೊಂದು ಚಮತ್ಕಾರ ಅನ್ನುವಂಥ ಒಂದು ಹಾಡನ್ನು ತಾವು ಈಗ ಕೇಳ್ತೀರಿ. ಮೇಘನಾ ಭಟ್ ಅವರು ವೇದಿಕೆಗೆ ಬರಬೇಕು. ಐ ಆಮ್ ಸೋ ಪ್ರೌಡ್ ಟು ಹ್ಯಾವ್ ಮೈ ಕ್ರೂ ಟುಡೇ ಫಾರ್ ಬೆಂಗಳೂರು ಗಣೇಶೋತ್ಸವ, ದ 5th day, 11th September, to curate. I am most honored and blessed to be here. Thank you, Nandish. Thank you, BGU. Thank you, wonderful people. ಈ ಚಮತ್ಕಾರ ನಡೆದಿದ್ದು ಇತ್ತೀಚೆಗೆ 60ಸ್ನಲ್ಲ, 70ಸ್ನಲ್ಲ, 80s ಅಲ್ಲ, 90s ಅಲ್ಲ, 2000 ಅಲ್ಲ, ಇತ್ತೀಚೆಗೆ ನಡೆದಂಥ ಸಂಗೀತದ ಒಂದು ಚಮತ್ಕಾರ, ಸಂಗೀತ ಲೋಕದ ಅದ್ಭುತ ಅಂತಲೇ ಹೇಳ್ಬೋದು. ಅಜಯ್ ಅತುಲ್ ನಿರ್ದೇಶನದ ಈ ಹಾಡು ಅಗ್ನಿಪಥ್ ಚಿತ್ರದ ಹಾಡು. ನಮ್ಮ ಗಣಪ್ಪನಿಗೆ ಇದು ಸಮರ್ಪಿತ.
ಸರ್ ನಮಸ್ಕಾರ. ವೇಣುಗೋಪಾಲ್, ದ ಒನ್ ಆ್ಯಂಡ್ ದ ಓನ್ಲಿ ವೇಣುಗೋಪಾಲ್ ರಾಜು, ಗಜಾನಂದ್ ದಾದಾ, ಪದ್ದು ಪದ್ಮನಾಭ್ ಕಾಮತ್, ಶಬೀರ್ ಅಹಮದ್, ಶಬೀರ್ ಭಾई, ಸಂಗೀತ್ ಥಾಮಸ್, and all of us, and Vijay and BGU. Thank you so much. Thank you, you lovely audience. Thank you so much. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಸಂಗೀತ ಕಟ್ಟಿಯವರಿಗೆ ಹೃತ್ಪೂರ್ವವಾದ ಧನ್ಯವಾದಗಳು. ನಾನು ಪ್ರತಿ ದಿವಸ ಹೇಳಿದಾಗ ಇದೊಂದು 6 ತಿಂಗಳ ಶ್ರಮ. ಅವ್ರಿಗೆಲ್ಲ ನಾವು ಫೆಬ್ರವರಿಲಿ ಮಾತಾಡಿ ಈ ಇಷ್ಟು ಕಾರ್ಯಕ್ರಮನ ಮಾಡಲಿಕ್ಕೆ ಭಾಳಷ್ಟು ಕಷ್ಟಪಟ್ಟಿದ್ದಾರೆ. ಅದು ಸಂಗೀತ ಕಟ್ಟಿಯವರಂತೂ ಇದಕ್ಕೆ ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂತ ನಾವು ನೋಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ದಟ್ಸ್ ಹೌ ಪೀಪಲ್ ಆರ್ ದೇರ್ ಫ್ರಮ್ ಮಾರ್ನಿಂಗ್. ಅದಕ್ಕೆ ನೋಡಿ ಕೂತ್ಬಿಟ್ಟಿದ್ದಾರೆ ಎಲ್ಲರೂ ಅಲ್ಲಾಡ್ದಾಗೆ. ಎಲ್ಲ ಕಲಾವಿದರು ಭಾಗಿದವ್ರಿಗೂ ಧನ್ಯವಾದಗಳು. ನೀವಿಷ್ಟು ಜನ ದಯವಿಟ್ಟು ದೇವರ ಹತ್ರ ಬಂದು ಪ್ರಸಾದ ತೊಗೋಬೇಕು ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು.